आपलं स्वागत. पाहूयात आजच्या ताज्या घडामोडी. माजी खासदार अण्णासाहेब झोले व आमदार शशिकला झोले यांच्या नेतृत्वाखाली बिरेश्वर कोऑपरेटिव्ह क्रेडिट सोसायटी प्रगतीपथावर आहे. संस्थेच्या सदस्यांना 12% लाभांश तर कर्मचाऱ्यांना 10% बोनस देण्यात येणार आहे, अशी माहिती संस्थेचे अध्यक्ष जयानंद जाधव यांनी दिली. एकसंबा येथील बिरेश्वर भवन येथे आयोजित पत्रकार परिषदेत ते बोलत होते. यावेळी आशा ज्योती मतिमंद शाळेचे अध्यक्ष ज्योतिप्रसाद झोले यांची प्रमुख उपस्थिती होती. प्रधान व्यवस्थापक RC चौगला यांनी स्वागत केले. यावेळी जयानंद जाधव पुढे म्हणाले, संस्थेच्या 3,53,527 सदस्यांना 12% प्रमाणे 3,76,70,844 रुपये लाभांश तर कर्मचाऱ्यांना वार्षिक एकूण वेतनाच्या 10% प्रमाणे 2,91,00,000 रुपये बोनस खात्यावर जमा करण्यात आला आहे. संस्थापक व माजी खासदार अण्णासाहेब झोले यांच्या वाढदिवसानिमित्त कर्नाटकात 3, महाराष्ट्रात 2 तर गोवा राज्यात 2 अशा एकूण 7 नव्या शाखा प्रारंभ होणार आहेत. सदर आर्थिक वर्षात 33 नव्या शाखा प्रारंभ करण्याचे उद्दिष्ट आहे. तसेच कर्नाटक व महाराष्ट्र राज्यातील एकूण 11 शाखांच्या स्वतःची इमारत बांधण्यासाठी भूमिपूजनाचा कार्यक्रम देखील 8 ऑक्टोबर रोजी होणार आहे. संस्थेचे एकूण सदस्य 3,89,096, शेअर भांडवल 33.76 कोटी, राखीव आणि इतर निधी 195.86 कोटी, ठेवी 3,925.38 कोटी, कर्ज वितरण 2,989.48 कोटी, बँक शिल्लक आणि गुंतवणूक 957.82 कोटी, खेळते भांडवल 4,556.60 कोटी असून 40.55 कोटी रुपयाचा नफा झाला आहे. तसेच बिरेश्वर पेन्शन योजनेअंतर्गत 6 निवृत्त कर्मचाऱ्यांना महिन्याला 20,000 ते 25,000 रुपये तर निधन झालेल्या कर्मचाऱ्यांच्या वारसांना 15% प्रमाणे पेन्शन देण्यात येत आहे. महिन्याला 1,70,000 रुपये पेन्शन जमा होत आहे. तर 23 शाखांमध्ये ई-स्टॅम्प सुविधा सुरू आहे. बिरेश्वर भवनाच्या प्रवेश गेटजवळ सोमवारी 7 रोजी भारतातील अग्रगण्य असलेल्या नादब्रह्म इडली हॉटेलचे उद्घाटन देखील करण्यात येणार असल्याचे त्यांनी सांगितले. यावेळी बिरेश्वर संस्थेचे उपाध्यक्ष सिद्धराम गडदे, हलशुगरचे संचालक अप्पासाहेब झोले, उपप्रधान व्यवस्थापक MK मंगावती, SK माने, शिवपुत्र डब्ब, RJ कुंभार यांच्यासह पदाधिकारी व संचालक उपस्थित होते. SB न्यूजसाठी बोरगावहून मुख्य संपादक शिवाजी भोरे. ಎಲ್ಲರೂ ನಮಸ್ಕಾರ. ಇವತ್ತಿನ ದಿವಸ ಇಲ್ಲಿ ಪ್ರತಿ ವರ್ಷದಂತೆ ನಮ್ಮ ನಾಡ ಹಬ್ಬ ದಸರಾ ಹಾಗೂ ದೀಪಾವಳಿ ಪ್ರಯುಕ್ತವಾಗಿ ಸದಸ್ಯರಿಗೆ ಡಿವಿಡೆಂಡ್ ಲಾಭಾಂಶ ಹಾಗೂ ನೌಕರರಿಗೆ ಬೋನಸ್ ವಿತರಣೆ ಮಾಡಿಕೊಂಡು ಬರುವಂಥ ವಾಡಿಕೆ. ಈ ಡಿವಿಡೆಂಡ್ ಮತ್ತು ಬೋನಸನ್ನು ಈ ಪತ್ರಿಕಾ ಮಾಧ್ಯಮ ಹಾಗೂ TV ಮಾಧ್ಯಮದ ಮೂಲಕ ಬಿಡುಗಡೆಗೊಳಿಸುವುದಕ್ಕೋಸ್ಕರವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಇಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿರುವಂಥ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಜಯಾನಂದ್ ಜಾಧವ್ ಅವರನ್ನು ಹೊತ್ತು ಕೋರ್ತೇನೆ. ಅದೇ ರೀತಿಯಾಗಿ ಉಪಾಧ್ಯಕ್ಷರಾದಂಥ ಸಿದ್ದರಾಮಣ್ಣ ಗಡದೆ ಅವರನ್ನು ಹೊತ್ತು ಕೋರ್ತೇನೆ. ಅದೇ ರೀತಿಯಾಗಿ ಹರ್ಷಿದ್ರಾಜ್ ಸರ್ಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾದಂಥ ಅಪ್ಪಸಪ್ಪನ ಜೊಲ್ಲೆ ಅವರನ್ನು ಹೊತ್ತು ಕೋರ್ತೇನೆ. ಅದೇ ರೀತಿಯಾಗಿ ಆಶಾ ಜ್ಯೋತಿ ಬುದ್ಧಿ ಮಾಧ್ಯಮ ಮಕ್ಕಳ ಶಾಲೆಯ ಅಧ್ಯಕ್ಷರು ಹಾಗೂ ನಮ್ಮ ಸೊಲ್ಲೆ ಗ್ರೂಪ್ನ ಪ್ರೇರಣಾ ಸ್ಥಾನವಾದಂಥ ಗುಡ್ಡುಬಯ್ಯವರು ಹೊತ್ತು ಕೋರ್ತೇನೆ. ಅದೇ ರೀತಿಯಲ್ಲಿ ಉಪಸ್ಥಿತಿರುವಂಥ ನಮ್ಮ ಎಲ್ಲ ನಿರ್ದೇಶಕ ಮಂಡಳಿ ಸದಸ್ಯರು ಹೊತ್ತು ಕೋರ್ತೇನೆ. ಅದೇ ರೀತಿಯಾಗಿ ಈ ಪತ್ರಿಕಾಗೋಷ್ಠಿಯ ಕೇಂದ್ರ ಬಿಂದುಗಳಾದಂಥ ಎಲ್ಲ ಪತ್ರಿಕಾ ಮಿತ್ರರನ್ನ, TV ಮಾಧ್ಯಮ ಮಿತ್ರರನ್ನ ಹೊತ್ತು ಕೋರ್ತೇನೆ. ಅದೇ ರೀತಿಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ನಮ್ಮ DGM ವಿಜಯಗಳನ್ನು ಸಹಿತ ಹೊತ್ತು ಕೋರ್ತೇನೆ. ಧನ್ಯವಾದಗಳು. ಇನ್ನು ಪತ್ರಿಕಾಗೋಷ್ಠಿಯನ್ನ ನಮ್ಮ ಅಧ್ಯಕ್ಷರಾದ ಜಯಾನಂದ್ ಜಾಧವ್ ನಡೆಸಿಕೊಡ್ಬೇಕಂತ ಕೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ಬಿರೇಶ್ವರ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಎಕ್ಸಂಬಾ ಮಲ್ಟಿಸ್ಟೇಟ್ ಇದರ ವಿಶೇಷ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ನಮ್ಮ ಜೊಲ್ಲೆ ಗ್ರೂಪ್ನ ಪ್ರೇರಣಾಶಕ್ತಿ ಮತ್ತು ಆಶಾಜ್ಯೋತಿ ವಿಶೇಷ ಮಕ್ಕಳ ಶಾಲೆ ಅಧ್ಯಕ್ಷರಾದ ಜ್ಯೋತಿಪ್ರಸಾದ್ ಜೊಲ್ಲೆ ಅವರೇ, ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದ ಸಿದ್ದರಾಮಣ್ಣ ಗಡದೆ ಅವರೇ,
ಇನ್ನು ನಮ್ಮ ಸಂಸ್ಥೆ ನಿರ್ದೇಶಕರು ಹಾಗೂ ಹಲಸಿದ್ನಾಥ್ ಸಕ್ಕರೆ ಕಾರ್ಖಾನೆ ನಿರ್ದೇಶಕರಾದ ಅಪ್ಪಸಾಹೇಬ್ ಜೊಲ್ಲೆ ಅವರೇ ಮತ್ತು ನಮ್ಮ ಸಂಸ್ಥೆಯ ಎಲ್ಲ ನಿರ್ದೇಶಕ ಮಂಡಳಿಯ ಸದಸ್ಯರೇ, ಅದೇ ರೀತಿ ನಮ್ಮ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ RC ಚೌಲಾ ಅವರೇ, ಅದೇ ರೀತಿ ನಮ್ಮ ಸಂಸ್ಥೆಯ ಎಲ್ಲ ಉಪ ಪ್ರಧಾನ ಮತ್ತು ಅಸಿಸ್ಟೆಂಟ್ ಪ್ರಧಾನ ವ್ಯವಸ್ಥಾಪಕರೇ ಮತ್ತು ಇಲ್ಲಿ ನೆರೆದಂತ ಎಲ್ಲ ಪತ್ರಿಕಾ ಮತ್ತು ಟಿವಿ ಮಾಧ್ಯಮದ ಬಂಧುಗಳೇ, ನಮ್ಮ ಸಂಸ್ಥೆ 1991ರಲ್ಲಿ ನಮ್ಮ ನಾಯಕರು ಮತ್ತು ಜೊಲ್ಲೆ ಗ್ರೂಪಿನ ಸಂಸ್ಥಾಪಕರಾದ ಸನ್ಮಾನ್ಯ ಶ್ರೀ ಅಣ್ಣಾಸಾಹೇಬಣ್ಣ ಜೊಲ್ಲೆ, ಮಾಜಿ ಸಂಸದರು ಚಿಕ್ಕೋಡಿ ಇವರ ನೇತೃತ್ವದಲ್ಲಿ ಒಂದು ಸಣ್ಣ ಸಸಿಯಾಗಿ ಎಕ್ಸಂಬಾದಲ್ಲಿ ಪ್ರಾರಂಭವಾಯಿತು. ಈಗ ಅದು ಹೆಮ್ಮರವಾಗಿ ಬೆಳೆದು ಮತ್ತು ಅಂದ್ರೆ ವಿಶೇಷ ಜನರಿಗೆ ಸೇವೆ ಕೊಡುವುದರಲ್ಲಿ ಮುಂದಾಳತ್ವ ವಹಿಸಿದೆ. ಅದೇ ರೀತಿ ನಮ್ಮ ಸಂಸ್ಥೆಗೆ ಸಹ ಸಂಸ್ಥಾಪಕಿ ಮತ್ತು ನಿಪ್ಪಾಣಿ ಭಾಗದ ಜನಪ್ರಿಯ ಶಾಸಕಿಯಾದ ಸೌಭಾಗ್ಯವತಿ ಶಶಿಕಲಾ ಜೊಲ್ಲೆ ಅವರ ಮಾರ್ಗದರ್ಶನ ಮತ್ತು ಅಣ್ಣವರ ಮಾರ್ಗದರ್ಶನದಲ್ಲಿ ನಮ್ಮ ಸಂಸ್ಥೆಯು ಎತ್ತರೋತ್ತರವಾಗಿ ಬೆಳೆಯುತ್ತಾ ಹೊಂಟಿದೆ. ಈ ನಾಡ ಹಬ್ಬದ ನಿಮಿತ್ತವಾಗಿ ನಮ್ಮ ಸಂಸ್ಥೆ ಈಗಾಗಲೇ ಅಂದ್ರೆ ನಮ್ಮ ಡಿವಿಡೆಂಟ್ ಅನ್ನು ಹಂಚುವ ಒಂದು ಪ್ರಕ್ರಿಯೆಯನ್ನು ಮಾಡುತ್ತಾ ಇದ್ದೇವೆ. 2022-23ಕ್ಕೆ ಇದ್ದಂತ ಶೇರ್ ಮೊತ್ತ 31,39,23,23,000. ಇದರ ಮೇಲೆ 12% ಲಾಭಾಂಶ ಅಂದರೆ 3,76,70,844 ರೂಪಾಯಿಗಳನ್ನು ಸದಸ್ಯರ ಅಂದ್ರೆ ಸೇವಿಂಗ್ ಖಾತೆಗೆ ಈಗಾಗಲೇ ವರ್ಗಾವಣೆ ಮಾಡಲಾಗಿದೆ. ಅದು ಅವರು ತಮ್ಮ ತಮ್ಮ ಅನುಕೂಲ ತಕ್ಕಂಗೆ ತಗೊಂಡು ಹೋಗಬೇಕು. ಅದೇ ರೀತಿ ನಮ್ಮ ನೌಕರರ ಬೋನಸ್ ವಾರ್ಷಿಕ ಸಂಬಳದ ಮೇಲೆ ಒಟ್ಟು 10% ಅಂದರೆ ಸುಮಾರು 2,91,00,000ಗಳಷ್ಟು ಸಿಬ್ಬಂದಿಗಳ ಖಾತೆಗೆ ಜಮಾ ಮಾಡಲಾಗಿದೆ. ಮತ್ತು ಇನ್ನು ನಮ್ಮ ಸಂಸ್ಥೆಯ ಪ್ರಗತಿ ಪರಿಶೀಲನಾ ನೋಟ ಈಗಿರುವಂತೆ 30/9/24ಕ್ಕೆ ಇರುವಂತೆ ನಮ್ಮ ಸಂಸ್ಥೆಯ ಸಾಂಪತ್ತಿಕ ಸ್ಥಿತಿ. ನಮ್ಮ ಸಂಸ್ಥೆ 30/9/24ಕ್ಕೆ ಹೋಲಿಸಿ 3,89,096 ಸದಸ್ಯರನ್ನು ಒಳಗೊಂಡಿದೆ. ಇನ್ನು ಷೇರು ಬಂಡವಾಳ 33,76,00,000. ಕಾಯ್ದಿಟ್ಟ ಮತ್ತು ಇದರ ನಿಧಿಗಳು 195,86,00,000 ರೂಪಾಯಿ. ಇನ್ನು ಠೇವುಗಳು ನಮ್ಮ ಸಂಸ್ಥೆ ಈಗಾಗಲೇ 3,925,38,00,000 ಠೇವುಗಳನ್ನು ಸಂಗ್ರಹಿಸಿದೆ. ಅದೇ ರೀತಿ ಸಾಲ ಮತ್ತು ಗುಂತಾವಣಿಗಳು 2,989,48,00,000ಗಳನ್ನು ಸಾಲ ಮತ್ತು ಗುಂತಾವಣಿಗಳಲ್ಲಿ ತೊಡಗಿಸಿದೆ. ಇನ್ನು ನಮ್ಮ ಸಂಸ್ಥೆಯ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಗುಂತಾವಣಿ ಅಂದ್ರೆ 957,82,82,00,000 ಮಾಡಲಾಗಿದೆ. ಈಗ ನಮ್ಮ ಸಂಸ್ಥೆಯ ಒಟ್ಟಾಗಿ ದುಡಿಯುವ ಬಂಡವಾಳ 4,556,60,00,000. ನಮ್ಮ ಸಂಸ್ಥೆಗೆ ಮಾರ್ಚ್ 2024ರಲ್ಲಿ ಒಟ್ಟು 40,55,00,000 ನಿವ್ವಳ ಲಾಭ ಬಂದಿದೆ. ಈಗಾಗಲೇ ನಮ್ಮ ಸಂಸ್ಥೆ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾದಲ್ಲಿ 212 ಶಾಖೆಗಳನ್ನು ಒಳಗೊಂಡು ಕಾರ್ಯನಿರ್ವಹಿಸುತ್ತದೆ. ಇನ್ನು ನಮ್ಮ ಸಂಸ್ಥೆಯ ಸಂಸ್ಥಾಪಕರು ಆದ ಅಣ್ಣಾಸಾಹೇಬಣ್ಣ ಜೊಲ್ಲೆ ಇವರ ಜನ್ಮದಿನದಂದು ಅಂದರೆ 8/10/2024ರಂದು ಹಮ್ಮಿಕೊಂಡ ಕಾರ್ಯಕ್ರಮಗಳ ವಿವರ. ಹೊಸದಾಗಿ 7 ಶಾಖೆಗಳನ್ನು ಪ್ರಾರಂಭ ಮಾಡಲು ನಿರ್ಧರಿಸಿದ್ದೇವೆ. ಕರ್ನಾಟಕದಲ್ಲಿ ಶಿರಾ, ಯಲ್ಲಾಪುರ್ ಮತ್ತು ದಾಬಸ್ಪೇಟೆ, ಮಹಾರಾಷ್ಟ್ರದಲ್ಲಿ ಸೋಲಾಪುರ್ ಮತ್ತು ಪಲೂಸ್, ಗೋವಾದಲ್ಲಿ ಮಡಗಾಂವ್, ಸತ್ತೇರಿ ಮತ್ತು ಪಾಲ್ಪೋಯಿ. ಹೀಗಾಗಿ ಅಂದ್ರೆ ಈ ಹೊಸ ಶಾಖೆಗಳನ್ನು ಪ್ರಾರಂಭಿಸಲು ಗುರಿ ಹಮ್ಮಿಕೊಳ್ಳಲಾಗಿದೆ 8ನೇ ತಾರೀಕು. ಇನ್ನು ಶಾಖೆಯ ಸ್ವಂತ ಕಟ್ಟಡಗಳನ್ನು ನಿರ್ಮಿಸಲು ಭೂಮಿ ಪೂಜಾ ಕಾರ್ಯಕ್ರಮವನ್ನು ಇದೇ ರೀತಿ 8ನೇ ತಾರೀಕಿನ ದಿವಸ ನಮ್ಮ ಸಂಸ್ಥೆಯ ಹೊಸ ಬ್ರಾಂಚ್ ಕಟ್ಟಡವನ್ನು ಪಟ್ಟಣಕುಡಿ, ಶಿರಗುಪ್ಪಿ, ಹುನ್ನರಗಿ, ಕಗನೋಳಿ, ಐನಾಪುರ್, भिवशी, बेडक्या, कागवाड ಮತ್ತು कलगटगी महाराष्ट्राದಲ್ಲಿ राजकीय, सामाजिक, आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राइब करा.